ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕೇರಳದ ಕುಟುಂಬವೊಂದು ಕರ್ನಾಟಕದ ಪ್ರವಾಸಕ್ಕೆ ಬಂದಿದ್ರು. ಉಡುಪಿ, ಮಂಗಳೂರು ಎಲ್ಲ ಭಾಗಗಳಲ್ಲಿ ಸುತ್ತಾಡಿದ ನಂತರ ಚಿಕ್ಕಮಗಳೂರಿಗೆ ಹೋಗಿ ಅಲ್ಲಿ ಈ ಜಾಗಕ್ಕೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ 14 ವರ್ಷದ ಮಗಳು ನಾಪತ್ತೆಯಾಗೋಗ್ಬಿಡ್ತಾಳೆ. ಎಲ್ಲಿ ಹೋದ್ಲು ಅಂತ ಹುಡುಕ್ತಾ ಇರುವಂಥ ಸಂದರ್ಭದಲ್ಲಿ 3 ದಿನ ಆದರೂ ಕೂಡ ಸಿಕ್ಕಿರೋದಿಲ್ಲ. ಆದರೆ ಇವತ್ತು ಶವ ಪತ್ತೆಯಾಗಿದೆ. ಮಾಣಿಕ್ಯಧಾರದಲ್ಲಿ ನಾಪತ್ತೆಯಾದಂಥ ಬಾಲಕಿಯ ಶವ ಇವತ್ತು ಪತ್ತೆಯಾಗಿದೆ. ಸುಮಾರು 1500 ಅಡಿ ಆಳದಲ್ಲಿ ಬಾಲಕಿಯ ಮೃತದೇಹ ಪತ್ತೆಯಾಗಿರೋದು. ಕಾಣೆಯಾಗಿ 3 ದಿನದ ಬಳಿಕ ಈಗ ಶ್ರೀನಂದ ಶವ ಪತ್ತೆಯಾಗಿರೋದು. ಪ್ರಪಾತದಿಂದ ಬಾಲಕಿಯ ಮೃತದೇಹವನ್ನು ಮೇಲೆತ್ತುವ ಕಾರ್ಯ ಈಗ ಭರದಿಂದ ಸಾಗ್ತಾ ಇದೆ. ಬಾಲಕಿಯ ಶವ ಪತ್ತೆ ಸ್ಥಳಕ್ಕೆ ಸೋಕೋ ಟೀಮ್ ಕೂಡ ಈಗ ಭೇಟಿಯನ್ನು ಕೊಡ್ತಾ ಇದೆ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತದ ಮಾಣಿಕ್ಯಧಾರ ಜಲಪಾತ ಅಲ್ಲಿಂದ ಏಕಾಏಕಿಯಾಗಿ ಬಾಲಕಿ ನಾಪತ್ತೆ ಆಗಿಬಿಟ್ಟು ಹೇಗೆ ನಾಪತ್ತೆ ಆದ್ಲು ಅನ್ನುವಂಥದ್ದೇ ಪ್ರಶ್ನೆ. ತದನಂತರ ನಾಪತ್ತೆಯಾದಂಥ ಜಾಗದಿಂದ 2 ಕಿಲೋಮೀಟರ್ ದೂರದಲ್ಲಿ ಪ್ರಪಾತದಲ್ಲಿ ಹೇಗೆ ಬಿದ್ದಳು ಅನ್ನುವಂಥದ್ದೇ ಈಗ ಯಕ್ಷ ಪ್ರಶ್ನೆ ಆಗಿದೆ. ಪಾಪ ಕುಟುಂಬಸ್ಥರ ಆಕ್ರಂದನ ಅಂತೂ ಮುಗಿಲು ಮುಟ್ಟಿದೆ. ಪಾಪ ತಾಯಿಗೆ ಆ ಫೋಟೋ ತೋರಿಸ್ತಾ ಇದ್ದಂಗೆ ಹಾಕ್ಕೊಂಡಿರುವಂಥ ಬಟ್ಟೆಯನ್ನು ನೋಡಿದ ತಕ್ಷಣ, ಯಾಕಂದರೆ ಆ ಫೋಟೋ ನಾನು ನೋಡಿದೆ, ಅದರಲ್ಲಿ ಮುಖ ಕಾಣಿಸೋದಿಲ್ಲ. ಬಟ್ಟೆಯನ್ನು ನೋಡಿದ ತಕ್ಷಣ ಅದು ತನ್ನ ಮಗಳದ್ದೇ ಅನ್ನುವಂಥದ್ದನ್ನು ಗೊತ್ತಾಗುತ್ತೆ. ಕಣ್ಣೀರಿಡ್ತಾಳೆ. ಆಕಾಶವೇ ಧುತ್ತಂತ ಬಿದ್ದಂಗೆ ಆಗ್ಬಿಡುತ್ತೆ. ಹೆತ್ತವರಿಗಾಗುವಂಥ ಸಂಕಟ ತಮ್ಮ ಮಕ್ಕಳನ್ನು ಕಳ್ಕೊಂಡಾಗ ಅದನ್ನು ಹೇಗಿರುತ್ತೆ ಅನ್ನೋದನ್ನು ಹೇಳೋಕ್ಕೂ ಕಷ್ಟ ಆಗ್ಬಿಡುತ್ತೆ. ಭಾಳ ಕಷ್ಟ ಅದು.